ಪ್ರೈಸ್ಲೋ. ನನ್ನ ಹೆಸರು ಶಕುಂತಲಾ ಅಂತ. ನಾನು 2006ರಲ್ಲಿ ನನಗೆ ಎಸ್ತೇರ್ ಪ್ರೇಯರ್ ಪರಿಚಯ ಆಯಿತು. 2003ರಲ್ಲಿ ನಮ್ಮ ಮನೆಯವ್ರು ತೀರ್ಕೊಂಡಿದ್ರು. ನನಗೊಂದು ಮಗು ಕೂಡ ಇತ್ತು, ಸಣ್ಣ ಮಗು. ಆ ಮಗು ಏನು ಸಾಕಬೇಕು ಮಾಡಬೇಕಂತ ನನ್ನ ಪರಿಸ್ಥಿತಿ ತುಂಬ ಗಂಭೀರ ಆಗಿತ್ತು. 2003ರಲ್ಲಿ ನಮ್ಮ ಮನೆಯವ್ರು ತೀರ್ಕೊಂಡ್ಮೇಲೆ ತುಂಬ ನನ್ನ ಪರಿಸ್ಥಿತಿ ಗಂಭೀರವಾಗಿತ್ತು. ಅವ್ರು ಹೇಳ್ತಾಯಿದ್ರು, ಈಕೆ ಏನು ಜೀವನ ಮಾಡಲ್ಲ, ಸತ್ತು ಹೋಗ್ಬಿಡ್ತಾಳೆ, ಈಕೆ ನೋಡೋರು ಯಾರಿಲ್ಲ ಅಂತ. ಆಮೇಲೆ ನನ್ನ ತಂದೆ ತಾಯಿಗಳೆಲ್ಲನೂ ಕೈ ಬಿಟ್ಬಿಟ್ರು. ಬೇಡ, ನೀ ಚರ್ಚಿಗೆ ಹೋದ ಕಾರಣಕ್ಕೋಸ್ಕರ ನಿನ್ನ ಗಂಡ ಸತ್ತೋದ, ಅದಕ್ಕೆ ನಿನಗೆ ಯಾರೂ ಏನು ಮಾಡಲ್ಲ ಅಂತ ನನ್ನೆಲ್ಲರೂ ಕೈ ಬಿಟ್ಬಿಟ್ರು. ಆ ನಂತರ ನಾನು ಒಂದು ಚಿಕ್ಕದೊಂದು ಮನೆಯನ್ನು ತೊಗೊಂಡು 2 ಮನೆ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಬಾಂಡೆ ತಿಕ್ಕು ಕೆಲಸದ ಮನೆಗೆ ನಾನು ಹೋಗೋಕೆ ಪ್ರಾರಂಭ ಮಾಡಿದೆ. ಆವಾಗ ನಾನು ಹೇಳಿದೆ, ನನಗೆ ದುಡಿಯೋಕೆ ನಿಗಲ್ಲ, ಇನ್ನು ನನ್ನ ಪರಿಸ್ಥಿತಿ ಮುಗಿದೋಯ್ತು, ನಾನು ಸತ್ತು ಬಿಡಬೇಕಾ ಅಂತ ನಾನು ತೀರ್ಮಾನ ಮಾಡಿದೆ. ಸತ್ತು ಬಿಡ್ಬೇಕು ಅನ್ನುವಾಗ ನನಗೊಂದು ಆಲೋಚನೆ ಬಂತು, ನಾನು ಸಾಯೋದು ಸರಿ, ನನ್ನ ಮಗಳು ಕರ್ಕೊಂಡು ಸಾಯಬಾರ್ದು, ಆಕಿನ ಯಾರಿಗಾದ್ರೂ ಮಕ್ಕಳಿಲ್ದವ್ರಿಗೆ ನಾನು ಕೊಟ್ಬಿಟ್ಟು ಸಾಯ್ಬೇಕಂತ ನಾನು ತೀರ್ಮಾನ ಮಾಡಿಕೊಂಡು, ಅಗವಾದಲ್ಲಿ ಒಬ್ಬರು ಪಾಸ್ಟರ್ ಇದ್ದರು, ಅವ್ರ ಮಕ್ಕಳಾಗಿರಲಿಲ್ಲ. ಅವ್ರು ಫೋನ್ ಮಾಡಿ ನಾನು ಹೇಳಿದೆ, ಬ್ರದರ್ ನನ್ನ ಮಗಳು ಕೊಡ್ತೇನೆ ಅಂತ. ಅವರು ಸರಿ ಅಂತ ಹೇಳಿದರು. ಲಾಸ್ಟಿಗೆ ನನ್ನ ಮಗಳು ಕಳಿಸ್ಬಿಡೋದು ಇನ್ನೊಂದು ವಾರ ಇತ್ತು ಅಷ್ಟೆ. ನಾನು ಆಕಿನ ಕಳಿಸ್ಬಿಡೋಣ ಅಂದ್ಕೊಂಡು ನಾನು ದಿನಗಳ ಲೆಕ್ಕ ಆಗ್ತಾಯಿದ್ದೆ. ನಾನು ಇನ್ನೊಂದು ವಾರ ಸಾಯ್ತೇನೆ, ಇನ್ನೊಂದು ತಿಂಗಳು ಸಾಯ್ತೇನೆ, ಈ ಪ್ರಪಂಚದ ದಿನಗಳು ನನಗೆ ಕೊನೆ ಸಮಯ ಬಂತು ಅಂತ ನಾನು ಪ್ರತಿದಿನ ಲೆಕ್ಕ ಹಾಕ್ತಾಯಿದ್ದೆ. ಆವಾಗ ನನಗೆ ಎಸ್ತೇರ್ ಪ್ರಾರ್ಥನೆ ಪ್ರಾರಂಭದಲ್ಲಿ ಪರಿಚಯ ಆಯಿತು. 2006ರಲ್ಲಿ ನನಗೆ ಎಸ್ತೇರ್ ಪ್ರಾರ್ಥನೆ ಪರಿಚಯ ಆಯಿತು. ಆವಾಗ ಬಂದು ನಾನು ಹೇಳಿದೆ, ಒಂದು ಪ್ರಾರ್ಥನೆ ಮುಗಿಸ್ಕೊಂಡೋಗಿ ನಾನು ಸತ್ತು ಬಿಡೋಣ ಅಂದ್ಕೊಂಡು ಈ ಪ್ರಾರ್ಥನೆಗೆ ಬಂದೆ. ಆ ಎಸ್ತೇರ್ ಪ್ರಾರ್ಥನೆಯಲ್ಲಿ ಅವ್ರು ಹೇಳಿದರು, ಸಣ್ಣ ವಯಸ್ಸಿನಲ್ಲಿ ಇದುವೆ ಆದಂಥ ಸ್ತ್ರೀಯರಿಗೆ ನೀವು ಬಾರಿಂದ ಪ್ರಾರ್ಥನೆ ಮಾಡಿರಿ ಅಂತ ಅಷ್ಟೆಲ್ಲ ರಿಕ್ವೆಸ್ಟ್ ಕಳಿಸಿದ್ರು. ಆ ಒಂದು ರಿಕ್ವೆಸ್ಟ್ನಾಗ ಅವರೆಲ್ಲರೂ ಕಣ್ಣೀರು ಪ್ರಾರ್ಥನೆ ಮಾಡುವಾಗ ನನಗೇನೋ ಒಂದು ಬದಲಾವಣೆ ನನ್ನ ಜೀವಿತದಲ್ಲಿ ಧೈರ್ಯ ಬಂತು, ನಾನು ಬದುಕ್ತೀನಿ, ನನಗೊಂದು ಸಹಾಯ ಆಗುತ್ತೆ ಅಂತ. ಅಲ್ಲಿಂದ ಅವ್ರು ಹೇಳಿದ್ರು, ನೀವು ಬೆದರಬೇಡ, ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ ಅಂತ. ಅವ್ರು 2006ರಲ್ಲಿ ನನಗೋಸ್ಕರ ನಿಂತು ಪ್ರಾರ್ಥನೆ ಮಾಡಿದ್ರು. ಆವಾಗ ನನ್ನ ಮಗಳನ್ನು ಕೊಟ್ಬಿಡು ಅಂತ ತೀರ್ಮಾನ ನಾನು ಹೇಳಿದೆ. ಅವರೆಲ್ಲ ಬೈದ್ರು, ಹಂಗೆಲ್ಲ ಮಾಡಬಾರ್ದು, ಯೇಸು ಸ್ವಾಮಿ ಇದ್ದಾರೆ, ಹೆದರಬೇಡ, JS ಕಾಲ್ಸ್ ಮಿನಿಸ್ಟ್ರಿ ನಿಮಗಾಗಿದೆ ಅಂತ. ಆವಾಗ ನನ್ನ ಜೀವಿತದಲ್ಲಿ ಏನೋ ಒಂದು ಚೈತ್ರಿಕೆಗಳ ಪ್ರಾರಂಭ ಆಯಿತು, ಹೌದು ದೇವ್ರು ಇದ್ದಾರೆ ಅಂತ. ಆವಾಗ ಎಸ್ತೇರ್ ಪ್ರಾರ್ಥನೆ ನನಗೆ ಭಾಳ ಪ್ರೋತ್ಸಾಹ ಮಾಡಿದರು, ನೀನು ಹೆದರಬೇಡ, ಏನೂ ಆಗಲ್ಲ ಅಂತ. ಅಲ್ಲಿಂದ ಅವ್ರು ನನಗೆ ಪ್ರಾರ್ಥನೆಯಲ್ಲಿ ನಡೆಸಿದರು. ತಿರುಗಿ ದೇವ್ರು ನನ್ನ ಜೀವಿತದಲ್ಲಿ ಭಾಳ ಅದ್ಭುತ ಕಾರ್ಯಗಳನ್ನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಈ ಎಸ್ತೇರ್ ಪ್ರಾರ್ಥನೆ ಮೂಲಕ ಬಂದಮೇಲೆ ತಿರುಗಿ ಮತ್ತು ನಾನು 2010ರಲ್ಲಿ ನಾನೊಂದು ಎಸ್ತೇರ್ ಲೀಡ್ರಾಗಿ ಮತ್ತು JS ಕಾಲೇಜ್ನಲ್ಲಿ ಒಂದು ಸೇವೆ ಮಾಡುವಂತೆ ದೇವ್ರು ಕೃಪೆ ಕೊಟ್ಟರು. ಅದೇ ರೀತಿಯಾಗಿ ನನ್ನ ಮಗಳು ಇಂಜಿನಿಯರಿಂಗ್ ಕೂಡ ಮಾಡುವಂತೆ, ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನ ಕೊಟ್ಟರು. ಒಂದು ಬಿಸ್ನೆಸ್ ಮಾಡುವಂತೆ ನನಗೆ ದೇವ್ರು ಕೃಪೆ ಕೊಟ್ಟರು. ಮತ್ತೆ ಒಂದಷ್ಟೆಲ್ಲಮೂರು ಒಂದು ಪ್ರಾರ್ಥನೆ ರಿಕ್ವೆಸ್ಟ್ ಬಂದ, ಮತ್ತೆ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಮಾಡುವಂಥ ಸಹೋದರಿದ್ದರೆ ದೇವರು ಆಶೀರ್ವದಿಸ್ತಾರೆ, ಅವ್ರು ಮಾಡಲಿ ಅಂತ ಒಂದು ರಿಕ್ವೆಸ್ಟನ್ನು ಬಂತು. ಆವಾಗ ನಾನು ಅಂದೆ, ಅಯ್ಯೋ ಅದೇ ರೀತಿಯಾಗಿ ಇಲ್ಲಿ ರಿಕ್ವೆಸ್ಟ್ ಬಂತಲ್ಲ, ಇದು ನನಗೆ ಆಶೀರ್ವಾದ ಕೊಡ್ತಾರಂತ ನಾನು ಮತ್ತೆ ಅಷ್ಟೆಲ್ಲ ಮುರಿ ಕಳಿಸಿದೆ. ಅಮ್ಮ, ನಾನೊಂದು PG ಬಿಸ್ನೆಸ್ನ ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಪ್ರಾರ್ಥನೆ ಮಾಡಿರಿ ಅಂತ ನಾನು ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಧೈರ್ಯವಾಗಿ ಚಾಲೂ ಮಾಡು, ಕರ್ತ ನಿಮ್ಮ ಜೊತೆಗಿದ್ದಾನಂತ. ಆ ವಾಗ್ದಾನ ಪ್ರಕಾರವಾಗಿ ನಾನು ಪ್ರಾರಂಭಿಸಿದೆ. ಅದರಿಂದ ದೇವರನ್ನು ಉನ್ನತವಾಗಿ ಆಶೀರ್ವದಿಸಿದರು. ಅದರಿಂದ ನನಗೆ ₹1 ಸಾಲ ಇಲ್ಲದೇ ನನ್ನ ಮಗಳಿಗೆ ಎಷ್ಟೋ ಎಜುಕೇಷನಲ್ಲಿ ದುಡ್ಡು ಬೇಕಾಗಿತ್ತು. ₹1 ಸಾಲ ಇಲ್ಲದೆ ಈ ಎಸ್ತೇರ್ ಪ್ರಾರ್ಥನೆ ಮೂಲಕವಾಗಿ ಒಂದು ಬಿಸ್ನೆಸ್ ಮಾಡುವಂತೆ ನನಗೆ ದೇವ್ರ ಕೃಪೆ ಕೊಟ್ಟರು. ನಾನು ಸಾಯಬೇಕು ಅಂತ ಎಸ್ತೇರ್ ಪ್ರೇಯರ್ ಮುಗಿಸಿ ನಾನು ತಿರುಗಿ ಸತ್ತು ಹೋಗ್ಬೇಕಂತ ನಾನು ಎಸ್ತೇರ್ ಪ್ರೇಯರ್ ಬಂದಾಕಿ ಈ ಒಂದು ಪ್ರಾರ್ಥನೆಗೆ ಮುಗಿಸ್ಕೊಂಡು ನಾನು ಸತ್ತು ಬಿಡೋಣ, ಇನ್ನು ಮುಗೀತು ಅಂದ್ಕೊಂಡಂತ ನಾನು ಎಸ್ತೇರ್ ಪ್ರಾರ್ಥನೆ ಬಂದವಳು. ಅಂಥ ದೇವರು ಅಂಥ ಮರಣಕರವಾದ ಸ್ಥಿತಿಯಲ್ಲಿ ನನ್ನನ್ನು ಪಾರು ಮಾಡಿದರು. ಆಮೇಲೆ ಈಗ ನನ್ನ ಮಗಳು ಎಸ್ತೇರ್ ಪ್ರಾರ್ಥನೆಯಲ್ಲಿ ಬಂದಾಗ ಅನೇಕ ಅದ್ಭುತಗಳಾಯಿತು. ನನ್ನ ಜೀವಿತದಲ್ಲಿ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದೆ. ಆ ಬಿಸ್ನೆಸ್ಲಿಂದ ಒಂದು ಮನೆ ತೊಗೊಳ್ಳುವಂತೆ ಕೃಪೆ ಮಾಡಿರೋದು. ಅದರಿಂದ ನನ್ನ ಮಗಳನ್ನ ಡಿಪ್ಲೊಮಾ ಓದಿಸಿ ಒಂದು ಇಂಜಿನಿಯರಿಂಗನ್ನು ಮಾಡುವಂತೆ ಕೃಪೆ ಕೊಟ್ಟರು. ನನ್ನ ಹೆಸರು ಪವಿತ್ರ ಅಂತ ಹೇಳಿ, ನಾನು JS ಕಾಲೇಜ್ನಲ್ಲಿ ಒಂದು ಯಂಗ್ ಪಾರ್ಟ್ನರ್ ಆಗಿ ಸೇರಿಕೊಂಡಿದ್ದೀನಿ. ಸೊ ಹಾಗಾಗಿ ದೇವ್ರು ನನ್ನ ಜೀವಿತದಲ್ಲಿ ಎಷ್ಟೋ ಒಂದು ಬಹಳ ಉಪಕಾರಗಳನ್ನ ಮತ್ತು ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಅದನ್ನು ನನಗೆ ಹೇಳಲಿಕ್ಕೆ ಮಾತುಗಳು ಸಾಲ್ತಿಲ್ಲ. ಬಟ್ ಆದರೂ ಕೂಡ ದೇವ್ರಿಗೆ ನಾನು ಈ ಸಮಯದಲ್ಲಿ ಮಹಿಮೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯೇಸು ಕರೆಯುತನ ಸೇವೆ ಮೂಲಕವಾಗಿ ಕತ್ತಲಾದ ನನ್ನ ಜೀವಿತಕ್ಕೆ ಒಂದು ಬೆಳಕಾಗಿ ಬಂತು. ಅದಕ್ಕಾಗಿ ನನ್ನಂತೆ ಇರುವಂಥ ಎಲ್ಲರಿಗೂ ಒಂದು ಈ ಯೇಸು ಕರೆಯುತನ ಸೇವೆ ಮೂಲಕವಾಗಿ ಆಶೀರ್ವಾದ ಇನ್ನೂ ಬರಲಿ ಅಂತ ನಾನು ಹಾರೈಸ್ತಾ, ಮತ್ತು ಎಲ್ಲರಿಗೂ ಕೂಡ ಆಶೀರ್ವಾದ ಉಂಟಾಗಲಿ. ಮತ್ತು ಪ್ರಾರ್ಥನೆ ಮಾಡಿದಂಥ ಪೌಲ್ ದಿನಕರ್ ಮತ್ತು ಅಮ್ಮವ್ರಿಗಾಗಿ ಮತ್ತು ಎಲ್ಲ ಎಸ್ತೇರ್ ಲೀಡ್ರಿಗಾಗಿ ನಾನು ವಂದನೆಗಳನ್ನ ತಿಳಿಸ್ತೀನಿ.